ಮತ್ತೆ ದಿವಣ ಅದು ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀಯಲ್ಲ, ವಾಚ್ಮ್ಯಾನ್ ಆಗಿದ್ದೆ ನಾನು, 5 ವರ್ಷ ಇದು ಮಾಡಿದ್ದೀನಿ. ಮತ್ತೆ ನೀನು ಹಿಂಗ್ ಬೆಳೆದೆ ಹಿಂಗೆ ಇಷ್ಟು ಎತ್ತರ ಮಟ್ಟಕ್ಕೆ? ಸೋಷಿಯಲ್ ಮೀಡಿಯಾ ಯಾರಪ್ಪಂದಲ್ಲ, ಹಿಂಗ್ ವಿಡಿಯೋ ಮಾಡಕ್ ಬರೋಣ, ನೀನೇನ್ ಮಾಡ್ತೀಯ ಅಂತ. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಇವನು ನೋಡಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಹಾಕೊಂಡಿರ್ತಾರೆ, ನನ್ನ ಕೈಲಿ ಬೆಳೆಯಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಬೋದು, ನಿನ್ ಬಗ್ಗೆ ಮಾತಾಡ್ಬೋದು. ಇಷ್ಟೇ ಸಮಾಜ, ಇದನ್ನ ತಿಳ್ಕೊಂಡು ಬದುಕಿ 100% ಲೈಫಲ್ಲಿ ಎಲ್ಲ ಹೋಗ್ತೀರಾ. Hey guys, welcome back to my new vlog. Guys, ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ, ಈ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲ್ ಇಡ್ತಿರೋ ಕಲಾವಿದನ ನಮಸ್ಕಾರಗಳು. ಏನಪ್ಪಾ ಅಂತಂದ್ರೆ ಈ ವ್ಲಾಗ್ ಫುಲ್ ಸ್ಪೆಷಲ್ ಆಗಿರ್ತದೆ. ಎಂತಂದ್ರೆ ಒಬ್ಬನ ಇನ್ಫ್ಲುಯೆನ್ಸರ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಯಾರಪ್ಪ ಅಂತಂದ್ರೆ ಡೆಚ್ಚುದಿವು ಅಂತ. ಅಂದ್ರೆ ನೀವೆಲ್ಲ ನೋಡಿರ್ತೀರಾ, ನಾಯಿಗಳಿಗೆ ಬೆಯ್ಟ್ ಕೊಡ್ತಾರೆ, ಮತ್ತೆ ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಗೈಸ್ ಅವ್ರದ್ದು ಇನ್ಸ್ಟಾದಲ್ಲಿ 1.2 ಮಿಲಿಯನ್ ಫಾಲೋವರ್ಸ್ ಇದಾರೆ, ಮತ್ತೆ ಮೋಜಲ್ಲಿ ಹತ್ರ 7 ಮಿಲಿಯನ್ ಫಾಲೋವರ್ಸ್ ಇದಾರೆ, ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ 2.4 ಮಿಲಿಯನ್ ಫಾಲೋವರ್ಸ್ ಏನೋ ಐತೆ ಅವ್ರಿಗೆ. ಗೈಸ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಫುಲ್ ಖುಷಿ ಆಗ್ತೈತೆ ನನಗಂತೂ. ಮಾತ್ರ ಕಾಲ್ ಮಾಡಿದ್ದೆ, ಇನ್ನೊಂದು 10 ನಿಮಿಷ ಬರ್ತೀನಿ ಚಿನ್ನ ಅಂತಂದವ್ರೆ. ಬನ್ನಿ, ಅವ್ರು ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ, ನಿಮ್ಗಳು ಮಾತಾಡ್ಸಿಸ್ತೀನಿ. ಏನೇನಾಯ್ತದೆ ಅಂತ ಈ ಬ್ಲಾಗ್ ಎಲ್ಲ ಪೂರ್ತಿ ಹಾಕ್ತೀನಿ, ನೋಡ್ಕೊಳ್ತೀವಿ ಗೈಸ್. ಮತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ. ಈ ಬ್ಲಾಗ್ ಮಾತ್ರ ಮಸ್ತಾಗಿರ್ತದೆ, ಒಂಚೂರು ಸ್ಕಿಪ್ ಮಾಡಬೇಡ್ರಿ. ಥ್ಯಾಂಕ್ ಯು ಗೈಸ್. ಫೈನಲ್ ಲಿಮಿಟ್ ಆಗಿದೆ ದಚ್ಚೋಣ. ಹಾಯ್ ಸಮಾಚಾರ ಹೇಳ್ಬೇಕು ನೀವು, ಹೆಂಗೆ ಬೆಂಗಳೂರಲ್ಲಿ? ಏನ್ ಬೆಂಗಳೂರಲ್ಲಿ ನಿಮ್ದು ಶೂಟಿಂಗ್ ಗೀಟಿಂಗ್ ಎಲ್ಲ ನಡೀತಾ ಇತ್ತಪ್ಪ. ನಮ್ಮ ಶಿವಾಲಿ ನಮಗೆ ಅದರಲ್ಲೇ ಬಿಸಿ ಆಗ್ಬಿಟ್ಟಿದ್ದೀವಿ. ಅದರಲ್ಲೇ ಬಿಸಿ. ಡಬ್ಬಿಂಗ್ ಟೈಮ್ ಈಗ ಡಬ್ಬಿಂಗ್ ಆಗ್ತಿದೆ. ಆಲ್ಮೋಸ್ಟ್ ಡಬ್ಬಿಂಗ್ ಮುಗೀತು, ಪ್ಯಾಚ್ ವರ್ಕ್ ಮುಗೀತು ಅಂದ್ರೆ ರಿಲೀಸಿಂಗ್ ಡೇಟ್ ಕಂಪ್ಲೀಟ್ ಆಗಿದೆ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಒಂದೊಂದು ದಿಕ್ಕಲ್ಲ ಅವ್ರೆ, ಎಲ್ಲ ಒಂದೊಂದು ದಿಕ್ಕು, ಒಂದೊಂದು ಊರಲ್ಲಿ ಅವ್ರೆ. ರೀಲ್ಸು ತುಂಬಾ ಕಡಿಮೆ ಆಗ್ಬಿಟ್ಟೈತೆ, ಮತ್ತೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಟೈಮಿಂಗ್ ಇಲ್ಲ ಅಷ್ಟೇ, ಬೇರೆ ವರ್ಕು ಬಿಸ್ನೆಸ್ ಅದು ನಿಮ್ದು ಮೂವಿ ಬರೋದು ಯಾವಾಗ ದಿಗೋಣ? ಐಡಿಯಾ ಇಲ್ಲ ಚಿನ್ನ, ನನಗೆ ಗೊತ್ತಿರಂಗೆ ಈ ಇಯರ್ ಅಲ್ಲಂತೂ ಕನ್ಫರ್ಮ್. ಈ ಇಯರ್ ಅಲ್ಲಿ, ಬಟ್ ಡೇಟ್ ಅಂತ ಇನ್ನ ನಮ್ಮ ಥಿಯೇಟರ್ ಅಲ್ಲೇ ತಾನೇ ಅದು ರಿಲೀಸ್ ಆಗೋದು, ದೊಡ್ಡ ಥಿಯೇಟರ್ ಎಲ್ಲ ಥಿಯೇಟರ್ಲು ಆಗುತ್ತೆ. 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಅದು ಬರಲಿ, ಆ ಡೇಟ್ ಅನೌನ್ಸ್ ಆದ್ಮೇಲೆ ಎಲ್ಲ ಕಡೆ ಮೀಡಿಯಾಗಳು ಎಲ್ಲ ಕಡೆ ಫುಲ್ ನಿಮ್ದೇ ಅವಳಿ ಅವಾಗೆಲ್ಲ. ಏನಪ್ಪ ಕಷ್ಟಪಡ್ಬೇಕಲ್ಲಪ್ಪ, ಹೊಟ್ಟೆಪಾಡು ನೋಡಿ ಗೈಸ್. ಇದು ಅವ್ರದೇನೆ ಕಾರು, ಯಾರು ಇಲ್ಲ, ಬರೀ ಇಬ್ಬರೇನೆ ಹೋಗ್ತಾ ಇರೋದು. ಹುಡುಗಿರ್ಬೇಕಾಗಿತ್ತು ನನಗೆ, ಹುಡುಗಿ ಇರ್ಬೇಕಿತ್ತು. ಅಪ್ಪ ಎಷ್ಟು ಏಜ್ ನಿನಗೆ? ಎಷ್ಟು ಏಜ್ ನಿನಗೆ? 18. ಈಗ ಬಂದ್ರೆ 18 ವರ್ಷ ತುಂಬಿದಂಗೆ ಹುಡುಗಿ ಬೇಕು ಅಂತೀರಲ್ವ, ದೇವ್ರ ಒಳ್ಳೆ ಮಾತಾ ನಿಮ್ಗೆ. ಎಲ್ಲ ಚಿಕ್ಕ ವಯಸ್ಸಲ್ಲೇ ಎಲ್ಲ ಹುಡುಗಿರ್ ನೋಡ್ತಾ ಇರ್ತಾರೆ, ನಾವು ನೋಡ್ಬಾರ್ದಾ? ಒಂದೊಂದಲ್ಲ ಅಣ್ಣ ನಿಮ್ದು. ಅದೇ ಈಗ ಬೇರೆ ಕಂಟೆಂಟ್ಗಳು ಕಾಪಿ ಮಾಡಿದ್ರೆ ಕಾಪಿ ಕಂಟೆಂಟ್ ಅಂತಾರೆ. ಕಾಪಿ ಕಂಟೆಂಟ್ ಅಂದ್ರೆ ನಾನು ಒಂದೇ ಒಂದು ಕ್ವಶನ್ ಕೇಳಬೇಕು. ಲಿಪ್ ಸಿಂಕ್ ಮಾಡ್ತಾರೆ ಗೊತ್ತಾ ಸಾಂಗ್ಗೆ, ಅವರೇ ಸಾಂಗ್ ಆಡಿ ಲಿರಿಕ್ಸ್ ಬಾರ್ದು BGM ಹಾಕ್ತಾರ? ಇಲ್ಲ, ಅದ್ರಲ್ಲಿ ಕಾಪಿ ಕಂಟೆಂಟ್ ಅಂತಂದ್ರೆ ಆ ಟ್ಯಾಲೆಂಟ್ ಅಂದ್ರೆ ಕಾಪಿ ಅಂತ ಅನ್ನಲ್ಲ, ಅದನ್ನ ಇನ್ಸ್ಪಿರೇಷನ್ ಅಂತಾರೆ. ಆ ವಿಡಿಯೋ ನನ್ಗೆ ಇಷ್ಟ ಆಯ್ತು, ಅದು ನನ್ನ ವೇ ಕ್ರಿಯೇಟಿವಿಟಿ ಮಾಡಿದೆ ಅಷ್ಟೇ. ಏನ್ ಗೊತ್ತಾ, ಟ್ರೆಂಡ್ ಅಲ್ಲಿ ಇರ್ಬೇಕಷ್ಟೇ. ನಾವು ಓಡ್ತಾ ಇರ್ಬೇಕು ಕುದುರೆಗಳು. ಅವ್ರು ಇದ್ ಮಾಡಿದ್ರೆ ಇವ್ರು ಇದ್ ಮಾಡಿದ್ರಲ್ಲ, ಜನಗಳಿಗೆ ನಾವು ಡೈಲಿ ಕಾಣಿಸ್ತಾ ಇದೀವಾ, ನಾವು ಕಿಂಗೆ ಆತರ. ಅವ್ರವ್ರು ನೋಡ್ತಿಕ್ ಅವ್ರ ಕೊಡಲ್ಲ, ಕಮ್ಮಿ ಮಾಡ್ಬೇಕು ಅವ್ರನ್ನ ಸ್ವಲ್ಪ. ಹುರ್ಕೊಳ್ಳೋರು ಹುರ್ಕೋತಾ ಇರ್ತಾರೆ ಕಣ್, ಏನು ಕಿತ್ಕೊಳಕ್ ಆಗಲ್ಲ. ಅವ್ರ ಲೈಫಲ್ಲಿ ಏನಾದ್ರು ಆದ್ರೆ ಕಿತ್ಕೊಳ್ಳಿ ನೋಡೋಣ ಅಷ್ಟೇ. ಜ್ಯೂಸ್ ಕುಡಿತೀಯಾ? ಇಲ್ಲ, ಇಲ್ಲಿ ಆಯ್ತಾ ಊಟ? ಸರಿ, ಹುಷಾರು. ಏನು ಈ ಕಡೆ ಬರೋದೇ ಇಲ್ಲ? ಶೂಟಿಂಗ್ ಅಲ್ಲಿ ಏನೋ ಮಾಡ್ಬೇಕಲ್ಲ, ಹೊಟ್ಟೆ ಪಾಡು. ಹುಷಾರು. ಕಾರು ಬಾಡಿಗೆ ತಗೊಂಡಿದ್ದೀನಿ. ಏನ್ ಓದ್ತಿರೋದು ಇವಾಗ? ಅಲ್ಲೇ ತಾನೆ ನಿಮ್ಮ ಅಕ್ಕ ಇರೋದು, ನಿಮ್ಮ ಅಕ್ಕ ಮನೆ. ಏನ್ ಓದ್ತಿರೋದು ಇವಾಗ? ಐತೇನೋ, ನೀನು ಐತಾ? ಸರಿ, ಹುಷಾರು. ಬಾಯ್. ಎಲ್ಲಿ ಮನೆ ಇವಾಗ ಮಾಡಿರೋದು? ಬರ್ತಾಯಿರಿ ಯಾವಾಗ? ಶೋರ್ ಕಣ ಇದೆ ನೋಡಿ, ಅದು ಅಲ್ಲ ನೇಚರ್ಗೆ ಬಂದು ಒಂದೇ ನಿಮಿಷ. ಡಚ್ಚು ದಿವೋಣ ಅಂತ ಕಾರ್ ಓಡಿಸ್ತಾ ಇದ್ದೀನಿ ನಾನು. ಬನ್ನಿ ನೋಡಿ, ಕೀಲೆ ಐತೆ.
ಗೈಸ್ ಫೈನಲಿ ಕಾರ್ ಓಡಿಸ್ತೆ ಮುಂದಕ್ಕೆ ಮೂವ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಗೈಸ್ ನೋಡಿ ಡಿಚ್ಚೋಣನ್ ಕಾರ್ ಇದು ಸಖತ್ತಾಗೈತೆ. ಇಲ್ಲೊಂದು ಬೆಕ್ ನೋಡಿದೆ, ಸೇಮ್ ರಿಯಲ್ ಬೇಕು ಥರ ಐತೆ, ಅಂದರೆ ರಿಯಲ್ ಅಲ್ಲ. ನೋಡ್ರಿ ಎಷ್ಟು ಕ್ಯೂಟ್ ಆಗೈತೆ. ಸಿಸ್ಟಮ್ ಎಲ್ಲ ಹಾಕ್ಸೋ ರೆಡಿಯೋ ಬೇಕಿತ್ತು. ಕಾರ್ ಮಾತ್ರ ಮಸ್ತು ಬೆಂಕಿ ಆಗೈತೆ ಮಾತ್ರ. ಕಾರ್ ಮಾತ್ರ ಮಹೇಂದ್ರ ತಾರ್. ನಾವು ಒಂದಿನ ತಗೊಳ್ಳೋದ. ನೋಡ್ರಿ ಹಿಂದ್ಗಡೆ ಎಲ್ಲ ಹಿಂಗೈತೆ ಕಾರು. ಮಹೇಂದ್ರ ತಾರ್ ಯಾರು ನೋಡಿಲ್ಲ ನೋಡ್ಕೊಬಿಡ್ರಿ. ಗೇರ್ ಇದಕ್ಕೆ 6 ಗೇರು. ಮತ್ತು ಇನ್ನೇನು ತೋರಿಸ್ಬೇಕಿದ್ರಲ್ಲಿ ಮಸ್ತ್. ಏನು ಮಾಡೋರು ಇದರಲ್ಲಿ ಡಿಸ್ಟರ್ಬ್ ಆಗಲಿ. ಪರ್ಫ್ಯೂಮು ಮತ್ತು ದುಡ್ಡು ಮಡಿಕೊಂಡವ್ರೆ ಗೈಸ್. ಮತ್ತೆ ನೀನು ಹಿಂಗೆ ಬೆಳೆದೆ ಹಿಂಗೆ ಇಷ್ಟು ಎತ್ತರ ಮಟ್ಟಕ್ಕೆ? ನನಗೆ ಆಕ್ಚುಲಿ ಫಾಲೋವರ್ಸ್ ಲಿಸ್ಟ್ ಹೇಳ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಕೋಟಿ ಮೇಲೆ ಹೊಂಟಾಗಿದೆ ಬಿಡ್ರಿ. 1 ಕೋಟಿ ಮೇಲೆ ಹೋಗುತ್ತೆ ಆಕ್ಚುಲಿ. ಇನ್ಸ್ಟಾಗ್ರಾಮ್ ಅಲ್ಲಿ 1.2 ಇದೆ, ಯೂಟ್ಯೂಬ್ ಅಲ್ಲಿ 2.3 ಮಿಲಿಯನ್ ಇದೆ. ನಾನು ಇದನ್ನ ಹಾರ್ಡ್ ವರ್ಕ್ ಹಾಕಿ ಈ ಜನನ ಸಂಪಾದನೆ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ನಾನು 6 ರಿಂದ 7 ವರ್ಷ ಕಷ್ಟಪಟ್ಟಿದ್ದೀನಿ. ಇವಾಗ ನೋಡೋರ್ಗೆ ಅವ್ನಿಗೇನ್ ಗುರು ಆರಾಮಾಗವನೆ ಅಂತ, ಅದು ಆರಾಮಾಗಿ ಇರೋಕ್ಕಿಂತ ಮುಂಚೆ 6 ವರ್ಷ ಹಾಕಿದ್ದೀನಲ್ಲ. ನನ್ನ ಟೈಮು, ನನ್ನ ಎಫರ್ಟ್, ಎಡಿಟು ಮತ್ತೆ ವಿಡಿಯೋ ಶೂಟು, ಅದನ್ನ ಎಲ್ಲರೂ ಮಾಡ್ಬೇಕು. ಡೆಡಿಕೇಶನ್ ಇರಬೇಕು. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಇವನು ನೋಡಿರ್ತಾನೆ. ಇವಾಗ ಒಂದು ಲೈಫಲ್ಲಿ ನಾವು ಒಂದು ರೇಂಜ್ಗೆ ಏನೋ ಒಂಥರ ದೇವ್ರು ಕಂಡ್ಬಿಟ್ಟು ಏನೋ ಒಂದು ಅನ್ನನ ತಿಂತ ಇದೀವಿ. ಹಂಗೆ ಅಷ್ಟೇ. ನೀವ್ ಏನೇ ಕೆಲಸ ಮಾಡ್ರಿ, ಯಾವನೇನೇ ಇರ್ಲಿ, ಏನಾದ್ರು ಮಾಡ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ಬೇಕು. ಯಾವನಾದ್ರೂ ನಿಮ್ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಅರ್ಥ ನೀವು ಲೈಫಲ್ಲಿ ಬೆಳೀತಾ ಇದ್ದೀರಾ ಅಂತ. ಯಾವನು ಮಾತಾಡಿಲ್ಲ ಅಂದ್ರೆ ಯಾವನು ಮಾತಾಡಲ್ಲ. ನೀನೇನು ಬೆಳೆದಿಲ್ಲ ಅಂದ್ರೆ ನಿನ್ ಬಗ್ಗೆ ಯಾಕೆ ಮಾತಾಡ್ತಾನೆ? ನೀನ್ ಬೆಳೀತಾ ಇದೀಯಾ, ನನ್ನ ಕೈಲಿ ಬೆಳೆಯಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಬೋದು? ನಿನ್ ಬಗ್ಗೆ ಮಾತಾಡ್ಬೋದು. ಇಷ್ಟೇ ಸಮಾಜ. ಇದನ್ನ ತಿಳ್ಕೊಂಡು ಬದುಕಿ 100% ಲೈಫಲ್ಲಿ ಎಲ್ಲೋ ಹೋಗ್ತೀರಾ. ಮತ್ತೆ ದಿವಣ ಅದು ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀಯಲ್ಲ, ವಾಚ್ಮ್ಯಾನ್ ಆಗಿದ್ದೆ ನಾನು 5 ವರ್ಷ ಇದು ಮಾಡಿದ್ದೀನಿ ಅಂತ, ಅದ್ರ ಬಗ್ಗೆ ಏನಾದ್ರು? ಆಕ್ಚುಲಿ ನಾನು ಫಸ್ಟ್ SLC ಆದ್ಮೇಲೆ ITI ಬಂದೆ. ನಾನು ITI ಬಂದಾಗ ಏನಪ್ಪ ಆಯ್ತು ಅಂತಂದ್ರೆ ಮನೇಲಿ ತುಂಬಾ ಕಷ್ಟ ಇರೋದ್ರಿಂದ ನನ್ ಕೆಲಸ ಮಾಡುವಂತ ಪರಿಸ್ಥಿತಿ ಇತ್ತು. ಅವಾಗ ಏನ್ ಮಾಡಿದ್ರೆ 18 ವರ್ಷನೂ ಆಗಿರ್ಲಿಲ್ಲ ನನಗೆ. 16 ವರ್ಷ ಆಗಿತ್ತು. ಮಾರ್ಕ್ಸ್ ಕಾರ್ಡ್ನ ಚೀಟ್ ಮಾಡಿದೆ. ಆಕ್ಚುಲಿ ಹೇಳ್ಬಾರ್ದಿದೆ, ಇಲ್ಲಾಗಲ್ಲ. ಮಾರ್ಕ್ಸ್ ಕಾರ್ಡ್ನ ಚೀಟ್ ಮಾಡಿ ಕೆಲ್ಸಕ್ಕೆ ಜಾಯ್ನ್ ಆದೆ. ಬಿಕಾಸ್ ಹೊಟ್ಟೆ ಪಾಡು ತುಂಬಾ ಕಷ್ಟ ಇತ್ತು. ನೈಟು ಸೆಕ್ಯೂರಿಟಿ ಕೆಲಸ ಇಂಡೋ ಅಮೆರಿಕನ್ ಅಲ್ಲಿ ಚನ್ಸಾಂದ್ರ. ಯಾರ್ಯಾರಿಗೆ ಗೊತ್ತಿರುತ್ತೋ RR ನಗರದ ಕಡೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಚನ್ಸಾಂದ್ರದಲ್ಲಿ ಹೋಗ್ಬಿಟ್ಟು ಯಾವನಾದ್ರೂ ಕೇಳಿ. 4 ರಿಂದ 5 ವರ್ಷ ನಾನು ಸೆಕ್ಯೂರಿಟಿ ಕೆಲಸ ನೈಟ್ ಶಿಫ್ಟ್ ಮಾತ್ರ ಮಾಡಿದ್ದೀನಿ, ಡೇ ಮಾಡಿಲ್ಲ. ಬಿಕಾಸ್ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ. ಬೆಳಿಗ್ಗೆ ಕಾಲೇಜು ಮತ್ತೆ ನೈಟ್ ಸೆಕ್ಯೂರಿಟಿ ಕೆಲಸ. ಇಷ್ಟೆಲ್ಲ ಕಷ್ಟಪಟ್ಟೆ ಇವಾಗ ಈ 25 ಲಕ್ಷದ ಕಾರಣ ನಾನು ತಗೊಂಡಿರೋದು ನನ್ನ ದುಡ್ಡಲ್ಲಿ. ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಂತಾರಲ್ಲ, ನಮ್ಮ ಅಪ್ಪನ ದುಡ್ಡಲ್ಲಿ ನಾ ಶೋಕಿ ಮಾಡ್ತಿಲ್ಲ, ನನ್ನ ದುಡ್ಡಲ್ಲಿ ನಮ್ಮ ಅಪ್ಪನ ಶೋಕಿ ಮಾಡ್ತಿದ್ದೀನಿ. ಮೀಟ್ರ್ ಇದ್ರೆ ನೀವು ಮಾಡ್ತೀವಿ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್. ಮತ್ತೆ ದಿವಣ ನಾನು ನಿನ್ಗೆ ಏನಾಗಬೇಕು ಹೇಳ್ಬಿಡು. ಆಮೇಲೆ ನಮ್ಮ ತಮ್ಮ ಅಪ್ಪ ಇವನು. ಆಕ್ಚುಲಿ ನಮ್ಮ ಅಣ್ಣನ ಮಗ ಆಗ್ಬೇಕು ಇವನು. ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಇದು ಸಿಕ್ಕಿರಲಿಲ್ಲ. ನನ್ನ ತಮ್ಮ ಇವನು. ಅಂಡ್ ಇವನು ನಮ್ಮನ್ನ ಇನ್ಸ್ಪಿರೇಷನ್ ತಗೊಂಡೇನೋ ಮಾಡ್ತಾನೆ. ನನ್ನ ಹತ್ರ ನಾನು ಇನ್ಸ್ಪಿರೇಷನ್ ತಗೋಬೇಡಪ್ಪ, ನಿನ್ನ ಡೆಡಿಕೇಶನ್ ನಿನ್ನ ವರ್ಕ್ ತಗೋ ಅಂತ ಹೇಳ್ತಿದ್ದೀನಿ. ಅಂಡ್ ನನ್ನ ತಮ್ಮ ಅಂತಲ್ಲ, ಯಾರೇ ಬಂದು ನನ್ನ ಹತ್ರ ಸಪೋರ್ಟ್ ಕೇಳಿದ್ರು ನಾನು ಮಾಡುವಂತ ಮನ್ಸಿರುತ್ತೆ. ನನ್ನ ತಮ್ಮಂಗೆ ಮಾತ್ರ ಮಾಡ್ತೀನಿ ಅನ್ನೋ ಥರ ಇಲ್ಲ. ಬಿಕಾಸ್ ನನ್ನ ಜೊತೆ ಇದ್ದಂತ ಎಷ್ಟೋ ಜನ ಹುಡುಗರು ನನಗೆ ಅಣ್ಣ ತಮ್ಮಂದಿರಲ್ಲ, ಬಟ್ ಬಂದ್ಮೇಲೆ ನಾನು ಎಲ್ಲರನ್ನೂ ನನ್ನ ತಮ್ಮನ ಥರ ನಾನು ನೋಡ್ಕೊಂಡಿದ್ದೀನಿ. ನೀವು ಆಲ್ರೆಡಿ ನೋಡಿರ್ತೀರ, ಟೀಮ್ ಕುಚಿಕ್ ಅಂತ ಹೇಳೋದು ಒಂದು ಬ್ಯಾಚ್ ಐತೆ ಫುಲ್ಲು. ನಮ್ಮ ಟೀಮ್ ಕುಚಿಕಲ್ಲಿ ಹಬ್ಬ ಲೆಕ್ಕ ಹಾಕೊಂಡು 100 ಜನ ಹುಡುಗರಿದ್ದಾರೆ. 100 ಜನ ಹುಡುಗರಿದ್ದಾರೆ. ಒಂದು 30, 40, 50 ಜನ ಹುಡುಗರಿದ್ದಾರೆ. ಬಟ್ ಇವಾಗ ಎಲ್ಲ ಡಿವೈಡ್ ಆಗಿದ್ದಾರೆ. ಡಿವೈಡ್ ಅಂತಂದ್ರೆ ಎಲ್ಲ ಬ್ಯುಸಿ ಆಗಿದ್ದಾರೆ ಕೆಲಸದಲ್ಲಿ. ಇಷ್ಟ ಹೇಳಕ್ಕೆ ಮುಂದೆ ಏನಾದ್ರು ಕೇಳೋಂಥದ್ದು ಇದೆಯಾ? ಹೇಳಿ. ಏನಿಲ್ಲ. ರೋಹಿತ್ ಅವರೇ, ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತದೆ ಅಂತೆಲ್ಲ ಪಬ್ಲಿಷ್ ಮಾಡ್ತಾ ಇದಿಲ್ಲ, ವೈರಲ್ ಮಾಡ್ತಾ ಇದಿಲ್ಲ. 10ನೇ ತಾರೀಕು ಆಗ್ಬೇಕಾಯ್ತು, 14 ತಾರೀಕು. ಏನ್ ಗೊತ್ತಾ, ಸ್ಟೀಜಿಯಾಗಿ ಯಾವುದು ಬ್ಯಾನ್ ಆಗಲ್ಲ. ಅದು ಆಗ್ಬೇಕಂತಂದ್ರೆ ಲೀಗಲ್ ಆಗಿ ನೋಟಿಸ್ ಬರಬೇಕು, ವಾರ್ನಿಂಗ್ ಬರಬೇಕು, ನೋಟಿಸ್ ಫೀಲ್ಡ್ ಬರಬೇಕು, ಆಮೇಲೆ ಬ್ಯಾನ್ ಆಗೋದು. ಅಂಡ್ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿತ್ತು ಅಂತಂದ್ರೆ ಅಮೆರಿಕ ಅಪ್ಲಿಕೇಶನ್, ಅಮೆರಿಕಾಗೂ ಇಂಡಿಯಾಗೂ ವಾರ್ ಆಗಿ ಅವ್ರಿಗೆ ಇವ್ರಿಗೆ ಗಲಾಟೆ ಆದಾಗ, ಇಬ್ರು ಸ್ನೇಹಜೀವಿಗಳು, ಇಬ್ರು ಒಳ್ಳೆ ದೇಶಗಳು, ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತವ್ರು ಸ್ಟೀಜಿಯಾಗಿ ಒಂದೊಂದು ಅಪ್ಲಿಕೇಶನ್ ಬ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಎಷ್ಟೋ ಕೋಟಿ ಇನ್ಕಮ್ ಐತಪ್ಪ ಈ ಗೌರ್ಮೆಂಟ್ಗೆ ಇನ್ಸ್ಟಾಗ್ರಾಮ್ ಇಂದ. ಹಾಗೆಲ್ಲ ಇದು ಮಾಡೋದಕ್ಕೆ ಹೋಗಲ್ಲ ಅವರು. ಬಿಲಿಯನ್ ಅಲ್ಲಿ ಇನ್ಕಮ್ ಐತೆ. ಆ ಥರ ಎಲ್ಲ ಇದು ಮಾಡ್ಕೊಂಡು ಇದು ಮಾಡೋಕೆ ಒಂದೊಂದು ಇದಿರುತ್ತೆ. ಯಾವುದೊಂದು ಅಪ್ಲಿಕೇಶನ್ನು ಲಾಂಚ್ ಆಗಬೇಕು ಅಂತಂದ್ರೂ ಅದ್ರ ಬಗ್ಗೆ ಚೆಕ್ ಮಾಡಿ ಡೀಟೇಲ್ಸ್ ತಗೊಂಡು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಿ ನಿಂಗೆ ಅಪ್ಲಿಕೇಶನ್ ಮಾಡೋದು. ಟ್ಯಾಕ್ಸ್ ಒನ್ ಟೈಮ್ ಇರಲ್ಲ, ಮಂತ್ಲಿ ಟ್ಯಾಕ್ಸ್ ಅಂತ ಬರುತ್ತೆ, ಇಯರ್ಲಿ ಟ್ಯಾಕ್ಸು, ಅವೆಲ್ಲ ತುಂಬ ಇರುತ್ತೆ. ಅಷ್ಟು ಈಸಿಯಾಗೆಲ್ಲ ಬ್ಯಾನ್ ಆಗೋಕ್ಕೆಲ್ಲ ಚಾನ್ಸ್ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಹಾಕೋರಿರ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಏನೋ ವಿಕೃತ ಇರೋಂಥವ್ರು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಯಾರಪ್ಪಂದಲ್ಲ. ನೀವು ವಿಡಿಯೋ ಮಾಡೋಕೆ ಬರೋಣ, ನೀನೇನು ಮಾಡ್ತೀಯಾ ಅಂತ ಹೇಳಿದ್ರೆ ನೀವು ಮಾಡಿ. ನಿಮ್ಮ ಹತ್ರನೂ ಮೊಬೈಲ್ ಇದೆ, ನಿಮ್ಮ ಹತ್ರನೂ ಇಂಟರ್ನೆಟ್ ಇದೆ, ನೀವು ಯಾಕೆ ಮಾಡೋದಿಲ್ಲ? ಲೈಫಲ್ಲಿ ಒಂದು ತಿಳ್ಕೊಬೇಡಿ,
ಎಲ್ಲದರಲ್ಲೂ ಒಂದೊಂದು ಹಾರ್ಡ್ ವರ್ಕ್ ಆಗ್ತು ಅಂದರೆ ಅದರಿಂದ ಯೂಸ್ಫುಲ್ 100% ಇರುತ್ತೆ. ಓಕೆನಾ? ನೀವು ಬ್ಯಾಡ್ ಕಮೆಂಟ್ ಹಾಕೋದ್ರ ಬದಲು ನೀವು ಕೂಡ ಟ್ರೈ ಮಾಡ್ತಾ ಅಂದ್ರೆ ನಿಮಗೂ ಕೂಡ ಯೂಸ್ ಆಗ್ಬೋದು. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಎಷ್ಟೋ ಬ್ರ್ಯಾಂಡ್ಗಳು ಟೈಅಪ್ಗಳಾಗ್ತವೆ, ಬ್ರ್ಯಾಂಡ್ಗಳ ಪ್ರಮೋಷನ್ಸ್ಗಳು ಬರುತ್ತೆ. ಆ್ಯಂಡ್ ನೀವು ಕಷ್ಟಪಟ್ಟು ಫಸ್ಟ್ ಸ್ಟಾರ್ಟಿಂಗ್ ಪಡ್ತಿರಲ್ಲ ಕಷ್ಟ, ಅದಕ್ಕೆಲ್ಲ ಒಂದು ರಿಸಲ್ಟ್ ಸಿಗುತ್ತೆ. ಆದಷ್ಟು ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಟ್ಯಾಲೆಂಟು, ನಿಮ್ಮ ಮೈಂಡು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನೇ ಮಾಡಿ. ಸೋಷಿಯಲ್ ಮೀಡಿಯಾ ಅಂತಲ್ಲ, ಏನೇ ಆದ್ರೂ ಮನಸ್ಸಿಂದ ಮಾಡ್ತು ಅಂದರೆ 100% ನೀವು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿನ್ನ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಆದಷ್ಟು ಯಾರ್ಯಾರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಗೈಸ್ ದಿವೋಣ ನೀಟಾಗಿ ಸಗದಾಗಿ ಮಾತಾಡ್ಸಿದ್ರು ನನ್ನ ಮೇಲೆ ನೋಡಿ. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲೊಂದು ನಾಯಿ ಐತೆ, ತೋರಿಸ್ತೀನಿ ನೋಡಿ. ಅವ್ರದ್ದೇನೆ ಇದು ಗುಂಡ ಅಂತ, ಅದಕ್ಕೂ ಅವ್ರದ್ದೇ ನೇಮ್ ಬ್ರ್ಯಾಂಡ್ ಇದು ಬೆಲ್ಟ್ ಹಾಕೋರು. ಅದಕ್ಕೂ ಏನೋ ಗುಂಡ ಊಟ ಮಾಡ್ದ ನೋಡಿ, ಇದಕ್ಕೂ ಬೆಲ್ಟ್ ಅಯ್ಯೋ ಇರೋ ಆಯಿತು. ಬನ್ನಿ ಗೈಸ್. ಸೊ ಹೇ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಖುಷಿ ಪಡಲಿ ಗೈಸ್. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಚ್ಚು ಅನ್ನೊಂದು ಪ್ರೀತಿ ನೋಡೋದಲ್ಲ, ಯಾವ ಥರ ಎಲ್ಲರಿಗೂ ಅದೇ ಥರ ಪ್ರೀತಿ ಕೊಡೋದವರು. ಮತ್ತು ಯಾರೇ ಬಂದರೂ ಬೆಳೆಸಲ್ಲ ಅಂತ ಮಾತ್ರ ಹೇಳಲ್ಲ, ಅವರು ತಮ್ಮ ಅಂದ್ಕೊಂಡು ಬೆಳೆಸ್ತಾರೆ ಅವರು. ಅದು ಮಾತ್ರ ಇಷ್ಟ ಅವ್ರ ಗುಣ ನಮಗೆ ಗೈಸ್. ಮತ್ತು ಇನ್ನೇನಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು. ಮತ್ತು ಥ್ಯಾಂಕ್ ಯು ದಿವೋಣ. ಎಲ್ಲರೂ ನೋಡಿದ್ಕೆ ಧನ್ಯವಾದಗಳು. ಮತ್ತು ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಎಲ್ಲ ಹುಡಿಕೊಂಡು ಬಂದು ಹುಡಿತೀನಿ ನಿಮ್ಮ ಮನೆಗಂಟನಲ್ಲೇ. ಸಬ್ಸ್ಕ್ರೈಬ್ ಮಾಡ್ರ ಮಾಡ್ರು. ನಿಮಗೆ ಹೇಳ್ತಾ ಇರೋದು, ಬಡವ್ರ ಮಕ್ಕಳನ್ನು ಬೆಳೆಸಿರಪ್ಪ. ಏನು ಬರೀ ದುಡ್ಡು ತೋರಿಸೋರು ಅವ್ರನ್ನ ಮಾತ್ರ ಫಾಲೋ ಮಾಡ್ತೀರಾ? ನಮ್ಮನ್ನೂ ಒಂದು ಸ್ವಲ್ಪ ಬೆಳೆಸ್ರಿ, ನಾವು ಬೆಳಿಬೇಕು.